ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಿರೋದು ಬಂದು ಬ್ಲೂಟೂತ್ ಇಯರ್ಫೋನು. ಇದು ಇನ್ಫಿನಿಕ್ಸ್ನವ್ರದ್ದು ಸ್ನೋಕರ್ ಅಂತ ಹೊಸ ಬ್ಲೂಟೂತ್ನ ಲಾಂಚ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಏನೇನಿದೆ ಏನೇನಿಲ್ಲ, ನಾವು ತೊಗೊಬೋದಾ ತೊಗೋಬಾರ್ದಾ ಅಂತ ಪ್ರತಿಯೊಂದು ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೊತ್ತಲ್ಲ, ಕೆಳಗಡೆ ಕಾಣ್ತಾ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಆ್ಯಂಡ್ ವಾಚ್ ಅಂತ. ಫ್ರಂಟಲ್ಲೇನೋ ನೀವು ನೋಡ್ತೀರಂದರೆ ಸ್ನೋಕರ್ ಅಂತ ಕೊಡಿದ್ದಾರೆ, ಜೊತೆಗೆ iRockeR ಅಂತ ಕೊಡಿದ್ದಾರೆ. TWS ಬ್ಲೂಟೂತ್ ಇಯರ್ಫೋನ್. TWS ಏನಪ್ಪ ಅಂದರೆ ಇದು ಟೂರ್ಲಿ ವೈರ್ಲೆಸ್, ಹಾಗಾಗಿ ಡಿಸೈನ್ ಬೈ ಇನ್ಫಿನಿಕ್ಸ್ ಅಂತ ಕೊಡಿದ್ದಾರೆ. ಏನಪ್ಪ ಅಂದರೆ ಇದು ಇನ್ಫಿನಿಕ್ಸ್ ಕಂಪ್ನಿಯವ್ರದ್ದೇ, ಹಾಗಾಗಿ ಡಿಸೈನ್ ಬೈ ಇನ್ಫಿನಿಕ್ಸ್ ಅಂತ ಕೊಡಿದ್ದಾರೆ. ಇದು ಬ್ಯಾಕ್ ಸೈಡಲ್ಲಿ ನೀವು ನೋಡೋದಾದರೆ ಇದರಲ್ಲಿ ಏನು ಯೂಸ್ ಆಗುತ್ತೆ, ಏನು ಯೂಸ್ ಇಲ್ಲ, ಚಾರ್ಜಿಂಗು, ಜೊತೆಗೆ ಎಷ್ಟೊತ್ತು ಬರುತ್ತೆ, ಹೇಗಿದೆ ಸೌಂಡು, ಮತ್ತು ಇದರಲ್ಲಿ ಗೂಗಲ್ ಅಸಿಸ್ಟೆಂಟ್ ಕೂಡ ಇನ್ಬಿಲ್ಟ್ ಇದೆ ಅಂತೆ. ತುಂಬ ಚೆನ್ನಾಗಿದೆ. ಇದರ ಬಟನಲ್ಲೇ ಕೂಡ ನೀವು ಆಪ್ರೇಟ್ ಮಾಡ್ಬೋದು. ಏನಪ್ಪ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಬ್ಲೂಟೂತ್ ಇಯರ್ಫೋನ್ ಕೊಟ್ಟಿದ್ದಾರೆ, ಜೊತೆಗೆ USB ಚಾರ್ಜರ್ ಕೊಟ್ಟಿದ್ದಾರೆ, ಇನ್ನು 2 ಟೈಪ್ಸ್ ಬಡ್ಸ್ ಕೊಟ್ಟಿದ್ದಾರೆ, ಯಾಕಂದರೆ ನಿಮ್ಮ ಕಿವಿಗೆ ಯಾವುದು ಸೆಟ್ ಆಗುತ್ತೋ ಅದು, ಜೊತೆಗೆ ವ್ಯಾರಂಟಿ ಮತ್ತು ಯೂಸರ್ ಮ್ಯಾನ್ಯುವಲು. ಇಷ್ಟು ಬಿಟ್ಟರೆ ಇನ್ನು ಬಾಕ್ಸಲ್ಲಿ ಏನೂ ಸಿಗೋದಿಲ್ಲ. ಗೈಸ್, ಬಾಕ್ಸ್ ಫ್ರಂಟಲ್ಲಿ ನೋಡಿದ್ರೆ ಸ್ನೋಕರ್ ಅಂತ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ವೈಟ್ ಫಿನಿಶಿಂಗ್ ಅಂತೂ ತುಂಬ ಸಖತ್ತಾಗಿ ಕಾಣ್ತದೆ. ಇಲ್ಲಿ ಓಪನ್ ಮಾಡಿದ್ರೆ ಫುಲ್ಲು ವೈಟು ಫಿನಿಶಿಂಗ್ ಅಂತೂ ಸಖತ್ತಾಗಿ ಕಾಣ್ತಾ ಇದೆ. ಜೊತೆಗೆ ಇದನ್ನು ನೀವು ಈ ಥರ ಓಪನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಬ್ಲೂಟೂತ್ ಆನ್ ಆಗಿಬಿಡುತ್ತೆ. ಎರಡೂ ಕೂಡ ನೀವು ಈ ಥರ ಓಪನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಬ್ಲೂಟೂತ್ ಆನ್ ಆಗುತ್ತೆ. ಇದು ಬಂದು 300 mAh ಬ್ಯಾಟ್ರಿ ಇರುತ್ತೆ. ಇದು 20 hours ಅಂತ ಹೇಳ್ತಾರೆ. ನೀವು ಯೂಸ್ ಮಾಡ್ಬೋದು. ನಾನು ಇನ್ನೂ ಯೂಸ್ ಮಾಡಿಲ್ಲ. ಯೂಸ್ ಮಾಡಿ 1 ವಾರ ಆದಮೇಲೆ ರಿವ್ಯೂ ಮಾಡ್ತೀನಿ. ಈಗ ಮೊಬೈಲಲ್ಲಿ ಆಲ್ರೆಡಿ ಮೊಬೈಲಿಗೆ ಬಂದುಬಿಟ್ಟಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಈಗ ಸರ್ಚ್ ಮಾಡಿ ರಿಫ್ರೆಶ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಈಗ ಕನೆಕ್ಟ್ ಆಗ್ತಾ ಇದೆ. ಗೈಸ್, ಈಗ ಕನೆಕ್ಟ್ ಆಗಿದೆ ಅಂತ ಅರ್ಥ. ಕನೆಕ್ಟ್ ಆದಮೇಲೆ ಇದರಲ್ಲಿ ಎಷ್ಟು % ಚಾರ್ಜಿಂಗ್ ಇದೆ, ಇನ್ನು ಎಷ್ಟೊತ್ತು ಯೂಸ್ ಮಾಡ್ಬೋದು ಅಂತ ಪ್ರತಿಯೊಂದು ಕೂಡ ನೀವು ನೋಡ್ಬೋದು. ಗಾಯ್ಸ್, ನೋಡೋದಕ್ಕಂತೂ ಡಿಸೈನು ಸಖತ್ತಾಗಿ ಕಾಣ್ತಿದೆ. ತುಂಬ ಚಿಕ್ಕದಾಗಿದೆ. ಇದನ್ನು ನೀವು ಈಸಿಯಾಗಿ ಜೋಬಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಎಲ್ಲೇ ಹೋದ್ರೂ ಚಾರ್ಜ್ ಖಾಲಿ ಆಗುತ್ತೆ ಅಂತ ತಕ್ಷಣ ಆಟೋಮೆಟಿಕಾಗಿ ಚಾರ್ಜ್ ಹಾಕೊಬೋದು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನೀವು LED ಲೈಟ್ ಬರ್ತಿದೆ ಗೊತ್ತಾ, ಆ LED ಲೈಟಲ್ಲಿ ಕೂಡ ನಿಮಗೆ ಮೈಕ್ ಇದೆ. ಜೊತೆಗೆ ಚಾರ್ಜ್ ಫುಲ್ ಆದಮೇಲೆ ನಿಮ್ಗೆ ಇಲ್ಲಿ ಗ್ರೀನ್ ಕಲರ್ ಕಾಣಿಸುತ್ತೆ, ಚಾರ್ಜ್ ಆಗಬೇಕಾದ್ರೆ ರೆಡ್ ಕಲರ್ ಕಾಣಿಸುತ್ತೆ. ಇದು ನೀವು ಒಂದು 2 ದಿನಕ್ಕೊಂದ್ಸಲಿ ಚಾರ್ಜ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ಕಾಗಿ ಯಾರು ಜಾಸ್ತಿ ಯೂಸ್ ಮಾಡಲ್ಲ, ಏನಾರ ಜಾಗಿಂಗು ಜಿಮ್ ಮಾಡ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ತಾರಲ್ಲ, ಆವಾಗ ನೀವು ಇದನ್ನು 2 ದಿನಕ್ಕೊಂದ್ಸಲಿ ಚಾರ್ಜ್ ಮಾಡೋದು ಸಾಕು. ಆಟೋಮೆಟಿಕ್ಕಾಗಿ ನೀವು 2 ದಿನ ಯೂಸ್ ಮಾಡ್ಬೋದು. ಇನ್ನು ನೀವು ಇದನ್ನು ತೆಗಿತಾ ಇದ್ದಂಗೆ ಸಾಕು, ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ ಬ್ಲೂಟೂತ್ ಆನ್ ಆಗಿದೆ ಸಾಕು. ಇಲ್ಲಿ ನೋಡ್ತಿರ್ಬೋದು ರೆಡ್ ಕಲರ್ ಲೈಟ್ ಬಂದು ಹೋಗುತ್ತೆ. ನಿಮ್ಮ ಮೊಬೈಲ್ ಬ್ಲೂಟೂತ್ ಆನ್ ಆಗಿದ್ರೆ ಆಟೋಮೆಟಿಕ್ಕಾಗಿ ಅದೇ ಕನೆಕ್ಟ್ ಆಗಿಬಿಡುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನೀವೀಗ ಇದನ್ನು ಫಿಟ್ ಮಾಡ್ಕೊತೀರ ಅಂದ್ಕೊಳ್ಳಿ. ನೀವು ಅಂದ್ಕೊಂಡ್ಬಿಡ್ತೀರ ಫಿಟ್ ಮಾಡ್ಕೊಂಡು ಗಾಡೀಲಿ ಹೋಗ್ಬೇಕಾದ್ರೆ ಉದ್ರೋಗ್ಬಿಡುತ್ತೆ ಹಾಗೆ ಹೀಗೆ ಅಂತ. ನಾನೀಗ ತೋರಿಸ್ತೀನಿ ನಿಮಗೆ. ಎರಡೂ ಕೂಡ ಈಗ ನನ್ನ ಮೊಬೈಲಿಗೆ ಕನೆಕ್ಟ್ ಆಗಿದೆ. ಮೊಬೈಲಿಗೆ ಕನೆಕ್ಟ್ ಆದಮೇಲೆ ನೋಡ್ತಾ ಇರ್ಬೋದು, ಒಂದು ಚೂರು ಕೂಡ ಬೀಳ್ತಾ ಇಲ್ಲ. ಎರಡೂ ಕಂಫರ್ಟಬಲ್ ಆಗಿ ಫಿಟ್ ಆಗಿದೆ. ಒಂದು ಚೂರು ಶೇಕ್ ಆಗ್ತಾ ಇಲ್ಲ. ಆಸಮ್ ಆಗಿದೆ. ಸೌಂಡ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಹೆಂಗೆ ಕೇಳಿಸ್ತಾ ಇದೆ ಅಂದರೆ ಬೀಟ್ಸ್ ಅಂತೂ ಸಖತ್ತಾಗಿ ಬರುತ್ತೆ. ಅಕಸ್ಮಾತ್ ನಾವು ಹೋಮ್ ಥಿಯೇಟರ್ ಕೇಳ್ತೀವಲ್ಲ, ಅದೇ ಥರ ಕಿವಿಲಿ ಕೇಳಿಸ್ತಾ ಇದೆ. ಬೆಟರ್ ಪ್ರೈಸ್ಗೆ ನಾವು ಕೊಡ್ತಾ ಇರೋದಕ್ಕೆ ಇದಕ್ಕೆ ಸಖತ್ತಾಗಿದೆ. ಈಗ ತೆಗ್ದಿದ್ರಲ್ಲ, ಹೀಗೂ ಕೇಳಿಸ್ತಾ ಇದೆ, ನೋಡ್ತಾ ಇರ್ಬೋದು. ನೋಡ್ತಿರ್ಬೋದು ಸೌಂಡ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ನೀವು ಅಕಸ್ಮಾತ್ ಗಾಳಿಲಿ ಹೋಗ್ತಾ ಇದ್ರೆ ಉದ್ರೋಗಲ್ಲ. ಇದರಲ್ಲಿ ಏನಪ್ಪ ಅಂದರೆ ನೀವು ಔಟ್ಸೈಡಲ್ಲಿ ಹೋಗ್ತಾ ಇರ್ತೀರ, ಮಾತಾಡ್ತೀರ ಅಂದ್ಕೊಳ್ಳಿ, ಕರೆಕ್ಟಾಗಿ ವಾಯ್ಸು ಅಲ್ಲಿಂದ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಬೇರೆದ್ರಲ್ಲಿ ನೀವು ಕಂಪೇರ್ ಮಾಡಿದ್ರೆ ಇದನ್ನು ಬೆಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇರೆದ್ರಲ್ಲಿ ನೀವು ಕಂಪೇರ್ ಮಾಡೋಕ್ಕೆ ಹೋದರೆ ವಾಯ್ಸಲ್ಲಿ ಗಾಳಿನೇ ಜಾಸ್ತಿ ಬರುತ್ತೆ. ಹಿಂಗೆ ಹಾಕೊಂಡಿರ್ತೀರ, ಮಾತಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಗಾಳಿನೇ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ಅದು ಕರೆಕ್ಟಾಗಿ ವಾಯ್ಸ್ ಕೇಳಿಸಲ್ಲ. ಇದರಲ್ಲಿ ನಾನು ಟ್ರೈ ಕೂಡ ಮಾಡಿದ್ದೀನಿ. ಆಟೋಮೆಟಿಕ್ಕಾಗಿ ನೀವು ಮಾತಾಡ್ತಿದ್ರೆ ಸಾಕು, ವಾಯ್ಸು ಕ್ಲಾರಿಟಿನೂ ಕ್ಲಿಯರಾಗಿ ಅವ್ರಿಗೆ ಹೋಗ್ತಾ ಇರುತ್ತೆ. ತುಂಬ ಸಖತ್ತಾಗಿದೆ. ಇದರ ಬೈ ಲಿಂಕು ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಅಕಸ್ಮಾತ್ ಇದನ್ನು ನಾನು ಗಿವ್ ಅವೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ 1000 ಲೈಕು ಮತ್ತು 500 ಕಮೆಂಟ್ಸ್ ಬಂದರೆ ಇದನ್ನು ನಾನು ಗಿವ್ ಅವೇ ಮಾಡ್ತಾಯಿದ್ದೀನಿ. ನಿಮಗೋಸ್ಕರ ಇದನ್ನು
ಬಿಟ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.